ಚಾಮರಾಜನಗರಕ್ಕೆ ಅನೇಕ ಸಾರಿ ಬಂದಿದ್ದೇನೆ. ಚಾಮರಾಜನಗರ ಹೆಡ್ ಕ್ವಾರ್ಟರ್ಸು ಚಾಮರಾಜನಗರ ಜಿಲ್ಲೆಗೆ ಬಹಳ ಜನ ಹೇಳ್ತಾ ಇದ್ರು, ಈ ಜಿಲ್ಲೆಗೆ ಹೋದ್ರೆ ಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತೇಳಿ. ನಾನು ಈ ಜಿಲ್ಲೆಗೆ ಒಂದು 20 ಸಾರಿ ಬಂದಿರ್ಬೋದಲ್ವ ಪುಟ್ಟರಂಗ ಶೆಟ್ಟಿ? ಈ ಜಿಲ್ಲೆಗೆ ಮೂಢನಂಬಿಕೆ ಇದೆಯಲ್ಲ, ಈ ಜಿಲ್ಲೆಗೆ ಬಂದರೆ ಅಧಿಕಾರ ಹೋಗ್ಬಿಡ್ತದೆ. ಪ್ರಶ್ನವ್ರು ಕೇಳ್ತಾ ಇದ್ರು, ಏನು ಸರ್ ನೀವು 20 ಸಾರಿ ಬಂದಿದ್ದೀರಿ, ಈ ಜಿಲ್ಲೆಗೆ ಬಂದು ಬಂದು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಗಟ್ಟಿಯಾಗ್ಬಿಟ್ಟಿದೆಯಾ ಅಂತೇಳಿ. ಬರೀ ನನ್ನ ಸ್ಥಾನ ಗಟ್ಟಿಯಾಗಿಲ್ಲ, ನಮ್ಮ ಪಕ್ಷದ ಅಧಿಕಾರನೇ ಗಟ್ಟಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರನೇ ಗಟ್ಟಿಯಾಗಿದೆ. ಆದ್ರಿಂದ ಯಾವಾಗ ಕರೆದರೂ ಕೂಡ ಚಾಮರಾಜನಗರಕ್ಕೆ ಬಂದೇ ಬರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಇದು 72ನೇ ಅಖಿಲ ಭಾರತ ಸಪ್ತಾಹ ಬೆಂಗಳೂರಿನಲ್ಲಿ ಉದ್ಘಾಟನೆ ಆಯಿತು. ನಾನು ಮಾನ್ಯ ರಾಜಣ್ಣವರು ರಾಜೀನಾಮೆ ಕೊಟ್ಟ ಮೇಲೆ ಸಹಕಾರ ಮಂತ್ರಿ ಆಗಿದ್ದೀನಿ. ನಾನು ಒಂದು ವೇಳೆ ರಾಜಣ್ಣ ಇದ್ದಿದ್ರೆ ನಾನು ಸಹಕಾರ ಮಂತ್ರಿ ಆಗ್ತಾ ಇರಲಿಲ್ಲ. ಸಹಕಾರ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಈ 72ನೇ ಸಹಕಾರ ಸಪ್ತಾಹದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಜಿ ಟಿ ದೇವೇಗೌಡರು ಮಹಾಮಂಡಲದ ಅಧ್ಯಕ್ಷರು ಮತ್ತು ಇತರ ಎಲ್ಲ ಕೆಲವರೆಲ್ಲ ಸ್ನೇಹಿತರು ಬಂದಿದ್ರು ನನ್ನ ಕರೀಲಿಕ್ಕೆ, ನೀವೇ ಉದ್ಘಾಟನೆ ಮಾಡಬೇಕು ಅಂತ. ಆಯ್ತಪ್ಪ ನಾನು ಬರ್ತೀನಿ ಉದ್ಘಾಟನೆಗೆ, ಸಮಾರೋಪ ಸಮಾರಂಭಕ್ಕೂ ಬರ್ತಾ ಇದ್ದೀನಿ. ಯಾಕಂದ್ರೆ ಅದು ಚಾಮರಾಜನಗರ ನಮ್ಮ ಜಿಲ್ಲೆ. ಮೊದಲು ಮೈಸೂರು ಜಿಲ್ಲೆಯಲ್ಲೇ ಇತ್ತು, ಅದರಿಂದ ಅದು ನಮ್ಮ ಜಿಲ್ಲೆನೇ. ಮೈಸೂರು ಅಂತಂದ್ರೆ ಚಾಮರಾಜನಗರ ಸೇರ್ಕೊಂಡು ಮೈಸೂರು ಜಿಲ್ಲೆ ಆಗಿದ್ದು. ಆಮೇಲೆ ಈ ಜಿಲ್ಲೆ ಆಗುವಾಗ ಮಾಜಿ ಸಚಿವರಾದಂಥ ರಾಚಯ್ಯನವರು ಬದುಕಿದ್ರು. ಅವರು ನಾನು ಈ ಹೊಸ ಜಿಲ್ಲೆ ಆದಾಗ ಉದ್ಘಾಟನೆಗೆ ಇಲ್ಲಿಗೆ ಬಂದಿದ್ದವು. ನಾವು ಅಂದು ಮುಖ್ಯಮಂತ್ರಿ ಆಗಿದ್ದಂಥ JH ಪಟೇಲ್ರು ಮಾದೇಶ್ವರನ ಬೆಟ್ಟದಲ್ಲಿ ಉದ್ಘಾಟನೆ ಮಾಡಿದ್ರು. ನಾನು ರಾಚಯ್ಯನವರು ಇಲ್ಲೇ ಉದ್ಘಾಟನೆ ಮಾಡಿದ್ರು. ವಾಟಾಳ್ ನಾಗರಾಜು ಕೂಡ ಆಗ MLA ಆಗಿದ್ರು, ಅವರು ಅಲ್ಲಿಗೆ ಹೋದರು ಮಾದೇಶ್ವರನ ಬೆಟ್ಟಕ್ಕೆ. ನಾನು ರಾಚಯ್ಯನವರು ಇಬ್ಬರೂ ಉದ್ಘಾಟನೆ ಮಾಡಿದ್ರು. ಅಂದಿನಿಂದ ಇದು ಒಂದು ಪ್ರತ್ಯೇಕ ಜಿಲ್ಲೆಯಾಗಿ ಮಾರ್ಪಟ್ಟಿತು. ಈ ಜಿಲ್ಲೆಯಲ್ಲಿ ಈಗ ಸಹಕಾರ ಬ್ಯಾಂಕ್ ಇದೆ, ಹಾಲು ಉತ್ಪಾದಕರ ಸಹಕಾರ ಸಂಘನೂ ಕೂಡ ಯೂನಿಯನ್ ಇದೆ, ಮಿಲ್ಕ್ ಯೂನಿಯನ್ ಇದೆ. ನಂಜುಂಡ ಪ್ರಸಾದ್ ನೀವು ಕೋಆಪರೇಟಿವ್ ಯೂನಿಯನ್ ಅಧ್ಯಕ್ಷರು. ಈಗ ಇವ್ರಿಗೆ ಈ ವರ್ಷ ಸಹಕಾರ ರತ್ನ ಕೂಡ ಕೊಟ್ಟದೆ. ನಂಜುಂಡ ಅವರು ಪುಟ್ಟರಂಗ ಶೆಟ್ಟಿಗೂ ಸಹಕಾರ ರತ್ನ ಕೊಟ್ಟದೆ. ಇನ್ಯಾರಿಗೆ ಕೊಡ್ತು ಇಲ್ಲಿ ನಿಮ್ಮ ಜಿಲ್ಲೆಯಲ್ಲಿ? ಶಂಕರೇಗೌಡ ನರಸೀಪುರ ತಾಲೂಕು ನಮ್ಮ ಜಿಲ್ಲೆ. ಸಿದ್ದೇಗೌಡನಿಗೆ
ಇವರೆಲ್ಲ ಸಹಕಾರ ಸಂಘಗಳಲ್ಲಿ ಬಹಳ ದೀರ್ಘಕಾಲದಿಂದ ಕೆಲಸ ಮಾಡಿದ್ದಾರೆ. ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ಮಾಡಿದ್ದಾರೆ, ಸಹಕಾರಿಗಳಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಪ್ತಾಹ ನಡೀಬೇಕಾದ್ರೆ ಕಾರಣಕರ್ತರು, ಉಸ್ತುವಾರಿ ಸಚಿವರು ವೆಂಕಟೇಶ್ ಅವರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು AR ಕೃಷ್ಣಮೂರ್ತಿ, ಗಣೇಶ್ ಪ್ರಸಾದ್ ಮತ್ತು ಧ್ರುವ ನಾರಾಯಣ್ ದರ್ಶನ್ ಧ್ರುವ ನಾರಾಯಣ್, ಮಂಜುನಾಥ್ ಅನೂರು ಶಾಸಕರು, ಯಾರು, ಆಮೇಲೆ ಲೋಕಸಭಾ ಸದಸ್ಯ ಇವರೆಲ್ಲರಿಗೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಚಾಮರಾಜನಗರದಲ್ಲಿ ಹೆಚ್ಚು ಜನ ಸೇರಿಸಿ ಮಾಡ್ತಾ ಇರೋದ್ರಿಂದ, ಸಮಾರೋಪ ಸಭಾ ಮಾಡ್ತಾ ಇರೋದ್ರಿಂದ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು GT ದೇವೇಗೌಡರು ಬಂದಾಗ ಚಾಮರಾಜನಗರ ಜಿಲ್ಲೆ ನಮ್ಮ ಜಿಲ್ಲೆ, ನಾನೇ ಸಮಾರಂಭದಲ್ಲೂ ಕೂಡ ಭಾಗವಹಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಇವತ್ತು ಭಾಗವಹಿಸಿದ್ದೇನೆ. ನೀವೆಲ್ಲರೂ ಕೂಡ ಭಾಳ ತಾಳ್ಮೆಯಿಂದ ಭಾಳ ಹೊತ್ತಿನಿಂದ ಕೂತಿದ್ದೀರಿ. ನಾನು ಸ್ವಲ್ಪ ತಡವಾಗಿ ಬಂದೆ. ಆ ತಡವಾಗೋದ್ರಿಂದ 1 ಗಂಟೆಗೆ ಪ್ರಾರಂಭ ಆಯಿತು. 1 ಗಂಟೆಯಿಂದ ಈಗ 3:45ವರೆಗೆ 2:45ವರೆಗೆ ನಡೆದಿದೆ. ಇನ್ನೊಂದು 20 ನಿಮಿಷ ಮುಗಿದೋಯ್ತದೆ. ನೀವೆಲ್ಲ ಸಹಕಾರಿಗಳು, ಇದು ಪರಸ್ಪರ ಸಹಕಾರದಿಂದ ನಡೀತಕ್ಕಂಥದ್ದು. ಅದಕ್ಕೆ ನೆಹರೂರವರು ಪ್ರಧಾನಮಂತ್ರಿಯಾಗಿದ್ದಾಗ ನಾನು ಮೊನ್ನೆ ಉದ್ಘಾಟನಾ ಸಮಾರಂಭದಲ್ಲೂ ಕೂಡ ಹೇಳಿದೆ, ಗ್ರಾಮೀಣ ಭಾರತ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಪ್ರತಿ ಹಳ್ಳಿನಲ್ಲಿ ಕನಿಷ್ಠ ಒಂದು ಶಾಲೆ ಇರಬೇಕು, ಒಂದು ಗ್ರಾಮ ಪಂಚಾಯಿತಿ ಇರಬೇಕು, ಒಂದು ಸೊಸೈಟಿ ಇರಬೇಕು. ಈ ಮೂರು ಸಂಸ್ಥೆಗಳು ಇರಲೇಬೇಕು ಅಂತೇಳಿ ಜವಾಹರ್ಲಾಲ್ ನೆಹರೂರವರು ಹೇಳಿದರು. ಒಂದು ಶಾಲೆ, 2ನೇದು ಗ್ರಾಮ ಪಂಚಾಯಿತಿ, 3ನೇದು ಸಹಕಾರ ಸಂಘ. ಇವುಗಳಿದ್ರೆ ಮಾತ್ರ ಗ್ರಾಮಗಳ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಕಷ್ಟ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಗ್ರಾಮೀಣ ಭಾರತದ ಉದ್ಧಾರ ಆಗದೇನೆ ದೇಶದ ಉದ್ಧಾರ ಆಗಲ್ಲ. ಇದನ್ನ ನೆಹರೂರವರು ಹೇಳಿದರು. ಅದಕ್ಕೋಸ್ಕರನೇ ಪಂಚವಾರ್ಷಿಕ ಯೋಜನೆಗಳಲ್ಲಿ ಇದನ್ನು ಸೇರಿಸಿದರು. ಆ ಕಾರಣದಿಂದಲೇ ಈ ಸಪ್ತಾಹವನ್ನು ಜವಾಹರ್ಲಾಲ್ ನೆಹರೂರವರ ಜನ್ಮದಿನ ನವೆಂಬರ್ 14 ಅವತ್ತೇ ಉದ್ಘಾಟನೆ ಆಗ್ತದೆ. ಸಪ್ತಾಹ ಉದ್ಘಾಟನೆ ಆಗ್ತಕ್ಕಂಥದ್ದು. ಆಮೇಲೆ 1 ವಾರ ನಡೀತದೆ. ಬಹುಶಃ GT ದೇವೇಗೌಡರು ಎಲ್ಲ ಕಡೆ ಹೋಗಿದ್ರು ಅಂತ ಅನಿಸುತ್ತೆ. ಎಲ್ಲ ಕಡೆ ಭಾಷಣ ಮಾಡಿದ್ದಾರೆ. ಈಗ ಇದರಲ್ಲಿ ಭಾಷಣ ವರದಿಯಾಗಿದೆ ಪತ್ರಿಕೆಯಲ್ಲಿ. ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಮತ್ತು ಇವ್ರಿಗೂ ಕೂಡ ಭಾಳ ದೀರ್ಘಕಾಲದ ಸಹಕಾರಿ ಅವರು. ಭಾಳ ವರ್ಷಗಳ ಅನುಭವ ಇದೆ. ನಾನು GT ದೇವೇಗೌಡನು ಒಂದೇ ಕಾನ್ಸ್ಟಿಟ್ಯೂಯೆನ್ಸಿ ಅವರು.
ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯೂನ್ಸಿ ಅವರು. ನಾನು ಮೊದಲು ಎಲೆಕ್ಷನ್ ನಿಂತ್ಕೊಂಡಲ್ಲ 83ರಲ್ಲಿ, ಆಗ ನಮ್ಮ ಜೊತೆಲೇ ಇದ್ದರು, ಈಗಲೂ ನಮ್ಮ ಜೊತೆಲೇ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಆ 2006ವರೆಗೂ ಜೊತೆಲಿ ಇದ್ರು, ಆಮೇಲೆ ಬೇರೆ 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 ಆದರು, ಅಂದರೆ ಬೇರೆ ಪಕ್ಷಕ್ಕೂ. ನಾನು ನನ್ನನ್ನು ಪಕ್ಷದಿಂದ ತೆಗೆದಾಕ್ಬಿಟ್ರು. ಇವ ಆಸಾಮಿ ಅಲ್ಲೇ ಉಳ್ಕಂದ.